ಸೊ ಇದು ಪಿ ಡಿ ಒ ಕ್ವಶನು 61ನೇ ಕ್ವಶನ್. ಇದು ಇವತ್ತು ನಡೆದಂತಹ ಒಂದು ಹೈದರಾಬಾದ್ ಕರ್ನಾಟಕದ್ದು ಪೇಪರ್. ಇದು ಮೆಂಟಲ್ ಅಬಿಲಿಟಿ ಕ್ವಶನ್. ಇದು ಇನ್ ಎ ಕ್ಲಾಕ್ ಅಟ್ 10:30 ದ ಮಿನಿಟ್ ಹ್ಯಾಂಡ್ ಈಸ್ ಪಾಯಿಂಟಿಂಗ್ ಟುವರ್ಡ್ಸ್ ನಾರ್ತ್ ವೆಸ್ಟ್ ಅಂತ. ಮಿನಿಟ್ ಹ್ಯಾಂಡ್ 10:10 10ರಲ್ಲಿ ಒಂದಿರ್ತದೆ, ಇನ್ನೊಂದು 6ರಲ್ಲಿ ಒಂದಿರ್ತದೆ ನೋಡಿ ಮಿನಿಟ್ ಹ್ಯಾಂಡು. ಆ ಹ್ಯಾಂಡು ನಾರ್ತ್ ವೆಸ್ಟ್ ಕಡೆ ನೋಡ್ತಂತೆ. ಟು ವಿಚ್ ಡೈರೆಕ್ಷನ್ ಡಸ್ ದ ಹವರ್ ಆ್ಯಂಡ್ ಪಾಯಿಂಟ್ ಅಂತಿದೆ. ಅಂದರೆ 10:10 ಮಿನಿಟ್ ಹ್ಯಾಂಡು ನಾರ್ತ್ ವೆಸ್ಟ್ ಕಡೆ ಮುಖ ಮಾಡಿದರೆ ಸೊ ಇದು ಹವರ್ ಹ್ಯಾಂಡು ಯಾವ ದಿಕ್ಕಲ್ಲಿದೆ. ಸೊ ನಾನು ಇದನ್ನು ಕನ್ನಡದಲ್ಲೂ ತೋರಿಸ್ತೀನಿ, ಒಂದ್ಸತಿ ನೋಡ್ಕೊಬಿಡಿ ಕ್ವಶನ್ಸ್ನ. ಸೊ ಗಡಿಯಾರ ಒಂದರಲ್ಲಿ 10:30 ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸುತ್ತದೆ. ಸೊ ಇದು ಕ್ವಶನ್ಸು. ಸೊ ಇದು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಸೊ ಕ್ವಶನಲ್ಲಿ ಕೊಟ್ಟಿರೋ ಹಾಗೆ 10:10 ಒಂದು ಟೈಮ್ ಕ್ಲಾಕ್ ಬರ್ಕೊಳ್ತೀನಿ. ಇದು ಫಸ್ಟು 10:10 ಬರ್ಕೊಳ್ಳಿ. 10:10 ಅಂದರೆ ಹಿಂಗಿರುತ್ತೆ ಅಲ್ವಾ. ಸೊ ಇದು 10:10, 10:30. ಸೊ ಇದು 10:10. ಈ 10:10 ಈ ಮಿನಿಟ್ ಹ್ಯಾಂಡು ನಾರ್ತ್ ವೆಸ್ಟ್ ಕಡೆ ಮುಖ ಮಾಡುತ್ತಂತೆ. ಹಾಗಾದರೆ ಇದು ಯಾವ ದಿಕ್ಕಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಬಂದು ಈಸಿಯಾಗಿ ಹೇಳೋದಾದರೆ ಫಸ್ಟಿಗೆ ಇದು ನಾರ್ತ್ ವೆಸ್ಟ್ ಅಂತಿದೆ. ಈಗ ನೀವು ಒಂದು ಡೈರೆಕ್ಷನ್ ದಿಕ್ಕುಗಳನ್ನ ಬರ್ಕೊಳ್ಳಿ ಪಕ್ಕದಲ್ಲಿ. ಇದು ನಾರ್ತು, ಇದು ಸೌತು, ಇದು ವೆಸ್ಟು, ಇದು ಈಸ್ಟು ಅಲ್ವಾ. ಕರೆಕ್ಟಾ? ಇದು ಹೇಳಿ ಕರೆಕ್ಟಾ ಅಂತ. ಸೊ ಕೆಲವು ಜನ ಹಿಂಗೆ ಮಾಡ್ಕೊಬಿಡ್ತಾರೆ, ಈಸ್ಟ್ ಈ ಕಡೆ ವೆಸ್ಟು ಅಂತ. ಸೊ ಇದು ತಪ್ಪಾಗ್ತದೆ. ಸೊ ಇದು ಈಸ್ಟ್ ಬರುತ್ತೆ, ಸರಿನಾ. ಇದು ಈಸ್ಟು, ಇದು ವೆಸ್ಟು. ದಿಕ್ಕುಗಳನ್ನ ನೀಟಾಗಿ ಗೊತ್ತಿರಬೇಕು. ಸೊ ಈ ಥರ ಬರ್ಕೊಂಡು ನಾರ್ತ್ ವೆಸ್ಟ್ ಯಾವ ಕಡೆ ಬರುತ್ತೆ, ಈ ಕಡೆ. ಇದು ನಾರ್ತ್ ವೆಸ್ಟ್ ಕಡೆ ಬರುತ್ತೆ. ಸಾರಿ, ಇದು ನಾರ್ತ್ ವೆಸ್ಟ್ ಕಡೆ ಬರುತ್ತೆ ಇದು. ಸೊ ಇದು ನಾರ್ತ್ ಈಸ್ಟ್ ಆಗುತ್ತೆ. ನೆಕ್ಸ್ಟು ಇದು ಸೌತ್ ಈಸ್ಟ್ ಆಗುತ್ತೆ, ಇದು ಸೌತ್ ವೆಸ್ಟ್ ಆಗುತ್ತೆ. ಹಾಗಾದರೆ ಈ ನಿಮಿಷದ ಮುಳ್ಳು ಈ ದಿಕ್ಕಲ್ಲಿದೆ. ಈ ನಿಮಿಷದ ಮುಳ್ಳು ಈ ದಿಕ್ಕಲ್ಲಿತ್ತು ಅಂತಂದರೆ ಅವರ್ ಹ್ಯಾಂಡು ಯಾವ ದಿಕ್ಕಲ್ಲಿ ಇರಬೇಕು ಹೇಳ್ತಾರೆ ಇದನ್ನು ಹೇಗೆ ಅಂತ. ಸೊ ಇನ್ನೂ ಒಂದು ಡಯಾಗ್ರಾಮ್ ಬರೀತೀನಿ. ಈಗ ಇದು ಗೊತ್ತಾಯ್ತಲ್ಲ ದಿಕ್ಕಗಳು ಹೇಗೆ ಅಂತ ಗೊತ್ತಾಯ್ತಲ್ವ ಈಗ. ಸೊ ಇದನ್ನು ನೀವು ಇಲ್ಲಿ ಅಪ್ಲೈ ಮಾಡಿ. ಸೊ ಫಸ್ಟ್ ಒಂದು ಡಯಾಗ್ರಾಮ್ ಬರ್ಕೊಳ್ಳಿ. ಸೊ ನೆಕ್ಸ್ಟು ಏನು ಮಾಡ್ತೀನಿ, ಇದು ಇಲ್ಲಿ, ಇದು ಇಲ್ಲಿದೆ. ಇದನ್ನು ನಾನು ನಾರ್ತ್ ವೆಸ್ಟಾಗಿ ಬರ್ಕೊಂಡೆ. ಸೊ ಈಗ ನಾನು ನಿಮಗೆ ಇನ್ನೂ ಈಸಿಯಾಗಿ ಹೇಳೋದಾದರೆ ಇದನ್ನು ಸ್ವಲ್ಪ ನಾನು ನಾರ್ತ್ ವೆಸ್ಟ್ ಕಡೆ ತಿರುಗಿಸ್ತೀನಿ. ಸೊ ನಾನು ಈ ಕಡೆ ದಿಕ್ಕಿಗೆ ಬೇಕು. ಸೊ ನಾನು ಏನು ಮಾಡ್ತೀನಿ, ಇದನ್ನು ಸ್ವಲ್ಪ ಈ ಕಡೆ ದಿಕ್ಕು ತಿರುಗಿಸ್ಕೊಳ್ತೀನಿ. ಸೊ ಆಯಿತಾ, ಈ ಕಡೆ ದಿಕ್ಕು ತಿರುಗಿಸ್ಕೊಂಡೆ. ಈಗೇನು ಇದು ನಾರ್ತ್ ವೆಸ್ಟ್ ಹಂಗೆ ಇದೆ ಅಂದರೆ ರಿವರ್ಸ್ ಬರೀತೀನಿ. ನಾರ್ತ್ ವೆಸ್ಟ್ ಈ ಕಡೆ ಅಂತಂದರೆ ಈ ಕಡೆ ಲೈನ್ ಹಾಕ್ಕೊಂಡು ನೀವು ಹಿಂಗೆ ಲೈನ್ ಹಾಕ್ಕೋಬೇಕು. ನೀವು ಲೈನ್ ಹಾಕ್ಕೊಂಡು ಇದು ನಾರ್ತ್ ವೆಸ್ಟ್ ಅಂತಂದರೆ ಇದು ನಾರ್ತ್ ಆಗ್ತದೆ, ಇದು ಈಸ್ಟ್ ಆಗ್ತದೆ, ಇದು ವೆಸ್ಟ್ ಆಗ್ತದೆ, ಇದು ಸೌತ್ ಆಗ್ತದೆ. ಹೀಗೆ ಹೇಳ್ತಾರೆ ಯಾವ ಡೈರೆಕ್ಷನ್ ಇದೆ ಅಂತ. ಇದು ಅವರ್ ಹ್ಯಾಂಡು ಅಂದರೆ ಇದು 10:10 ಸೇಮ್ 10:10 ನಾನು ಹಿಂಗಿರೋದನ್ನ ರಿವರ್ಸ್ ಮಾಡಿದ್ದೀನಿ, ಡಯಾಗ್ರಾಮ್ ರಿವರ್ಸ್ ಮಾಡಿದ್ದೀನಿ. ಈ ದಿಕ್ಕಲ್ಲಿ ನಾರ್ತ್ ವೆಸ್ಟ್ ಇದೆ ಅಂತೆ, ಅಂದರೆ ಇದು ನಾರ್ತು. ಅಂದರೆ ಈ 10 ಯಾವ ಡೈರೆಕ್ಷನ್ ಇದೆ, ಸೊ ಈಸ್ಟು. ಸೊ ಆನ್ಸರ್ ಈಸ್ ಈಸ್ಟು. ಆನ್ಸರ್ ಈಸ್ಟಲ್ಲಿ ಬರುತ್ತೆ. ಸೊ ಇನ್ನೊಂದ್ಸತಿ ಹೇಳಲ್ಲ. ಫಸ್ಟ್ ನಾನು 10:10 ಬರ್ಕೊಂಡೆ ನಾರ್ತ್ ವೆಸ್ಟ್ ಅಂತ. ಸೊ ಈ ಡಯಾಗ್ರಾಮ್ ಬರ್ಕೊಂಡು ಡೈರೆಕ್ಷನ್ ಪ್ರಕಾರ ನಾರ್ತ್ ವೆಸ್ಟ್ ಈ ಕಡೆ ಡೈರೆಕ್ಷನ್ ಇದೆ. ಸೊ ನಾನು ಈ ಕಡೆ ಡೈರೆಕ್ಷನ್ ತಿರುಗಿಸ್ಕೊಳ್ಳೋ ರೀತಿ ನಾನು ಈ ಡಯಾಗ್ರಾಮ್ನ ಹಿಂಗೆ ರೊಟೇಟ್ ಮಾಡ್ತೀನಿ. ರೊಟೇಟ್ ಮಾಡಿ ನನಗೆ ಈ ಕಡೆಗೆ ಹೋಗಬೇಕು, ಈ ಪೆನ್ ಡೈರೆಕ್ಷನ್ ಇರಬೇಕು ನನಗೆ. ಆ ರೀತಿ ನಾನು ಡೈರೆಕ್ಷನ್ ಇದು ಮಾಡ್ತೀನಿ ನೋಡಿ. ಸೊ ಈ ಪೆನ್ ಡೈರೆಕ್ಷನ್ಲಿದೆ. ಸೊ ಈ ರೀತಿ ತಿರುಗಿಸ್ಕೊಂಡೆ ಇದು ಮಿನಿಟ್ ಹ್ಯಾಂಡ್ ಆಗ್ತದೆ, ಇದು ಅವರ್ ಹ್ಯಾಂಡ್ ಆಗ್ತದೆ. ಮಿನಿಟ್ ಹ್ಯಾಂಡ್ ನಾರ್ತ್ ವೆಸ್ಟ್ ಆಗಿದ್ದರೆ ಅವರ್ ಹ್ಯಾಂಡ್ ಈಸ್ಟ್ ಡೈರೆಕ್ಷನ್ ಇರುತ್ತೆ. ಸೊ ಆನ್ಸರ್ ಈಸ್ ಈಸ್ಟ್.